ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ಆತ್ಮದಲ್ಲಿ ಇರುವಗಳಂತೆ ಶ್ರದ್ಧೆಯಿಂದ ಇರಿ. ರೋಮಪುರದವರಿಗೆ 12:11 ನಾವು ಓದುತ್ತೇವೆ, ಜಾಗ್ರತೆ ಬೇಕಾದದಲ್ಲಿ ಆಲಸ್ಯವಾಗಿರದೆ ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವೆ ಮಾಡುವವರಾಗಿರಿ. ಅನೇಕ ವಿಶ್ವಾಸಿಗಳು ಸಾಮಾನ್ಯ ಜೀವನವನ್ನು ನಡೆಸುತ್ತಾರೆ, ಏಕೆಂದರೆ ಅವರು ತಮ್ಮ ಜೀವನವನ್ನು ಆತ್ಮದಿಂದ ತುಂಬಿಲ್ಲ ಮತ್ತು ಅವರು ದೇವರ ಸೇವೆ ಮಾಡುವುದಿಲ್ಲ. ವಾಸ್ತವವಾಗಿ ಅನೇಕ ವಿಶ್ವಾಸಿಗಳು ದೇವರ ಸೇವೆ ಮಾಡುವ ತಮ್ಮ ಕರ್ತವ್ಯದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದಿಲ್ಲ. ಈ ಗ್ರಂಥವು ರೋಮಪುರದವರಿಗೆ 12:11 ಬೈಬಲಲ್ಲಿ ಏಕೆ ನೀಡಲಾಗಿದೆ? ಏಕೆಂದರೆ ದಿನಗಳು ಕತ್ತಲೆಯಾದಾಗ ದೂರದಿಂದ ಯೇಸುವನ್ನು ಅನುಸರಿಸಲು ವಿಶ್ವಾಸಿಗಳಿಗೆ ದೊಡ್ಡ ಪ್ರಲೋಭನೆ ಉಂಟಾಗುತ್ತದೆ. ನಮ್ಮ ಜೀವನದಲ್ಲಿ ನಮ್ಮನ್ನು ಬೆದರಿಸುವ ಬಹಳಷ್ಟು ಸಂಗತಿಗಳು ಇರಬಹುದು. ನಮಗೆ ತೊಂದರೆ ನೀಡುವ ಜನರು, ಆರೋಗ್ಯ, ಕೆಲಸ ಅಥವಾ ನಮ್ಮ ಜೀವನದಲ್ಲಿ ಏನಾದರೂ ತೊಂದರೆಯಿಂದ ಇರಬಹುದು. ನಾವು ಸುತ್ತಲೂ ನೋಡಿದರೆ ನಂಬಿಕೆಯಿಂದ ಹಿಂದೆ ಸರಿಯುತ್ತಿರುವ ಅನೇಕ ವಿಶ್ವಾಸಿಗಳು ನಾವು ನೋಡಬಹುದು. ನಂಬಿಕೆಯಿಂದ ಹಿಂದೆ ಸರಿಯುತ್ತಿರುವ ವಿಶ್ವಾಸಿಗಳು ಆಧ್ಯಾತ್ಮಿಕವಾಗಿ ತಪ್ಪು ದಾರಿಯಲ್ಲಿ ಹೋಗುತ್ತಿರುವವರು. ಅವರು ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಮುಖ್ಯವಾಗಿ ಇಟ್ಟುಕೊಳ್ಳದ ವಿಶ್ವಾಸಿಗಳು. ಅವರು ತಮ್ಮ ಪಾಪಗಳಿಗೆ ಸೂಕ್ಷ್ಮವಾಗಿ ಇರುವುದಿಲ್ಲ ಮತ್ತು ದೇವರ ಸದಾಚಾರದಲ್ಲಿ ಬೆಳೆಯಲು ಉತ್ಸುಕರಾಗಿರುವುದಿಲ್ಲ. ಜ್ಞಾನೋಕ್ತಿಗಳು 14:14 ಹೇಳುತ್ತದೆ, ಹೃದಯದಲ್ಲಿ ಹಿಂಚೆರಿಯುವವನು ತನ್ನ ಸ್ವಂತ ಮಾರ್ಗಗಳಿಂದ ತುಂಬಿಕೊಳ್ಳುವವನು. ನಂಬಿಕೆಯಿಂದ ಹಿಂದೆ ಸರಿಯುವವನು ಚರ್ಚು ಹಾಜರಾಗದ ವಿಶ್ವಾಸಿಗಳು ಮಾತ್ರ ಅಲ್ಲ. ನಾವು ವಿಶ್ವಾಸಿಗಳಾಗಿ ಮಾಡಲು ಕರ್ತವ್ಯಗಳು ಹೊಂದಿದ್ದೇವೆ. ನಾವು ಒಳ್ಳೆಯ ಕಾರ್ಯಗಳಿಗಾಗಿ ರಚಿಸಲ್ಪಟ್ಟಿದ್ದೇವೆ ಎಂದು ಎಫೆಸದವರಿಗೆ 2:10 ಮತ್ತು ತೀತನಿಗೆ 2:14 ಹೇಳುತ್ತದೆ. ಆದ್ದರಿಂದ ವಿಶ್ವಾಸಿಗಳು ಹಿಂಜರಿಯುವುದರ ಕಾರಣ ಅವರ ನಂಬಿಕೆಯ ಬಗ್ಗೆ ಒಳ್ಳೆಯ ತಿಳುವಳಿಕೆ ಅವರಿಗೆ ಇಲ್ಲ. ತಿಳುವಳಿಕೆಯ ಕೊರತೆಯಿಂದಾಗಿ ಮತ್ತು ಅವರು ದೇವರೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಲು ಅವರು ಬದ್ಧರಾಗಿಲ್ಲ. ಅವರು ಚರ್ಚ್ಗೆ ಬಂದು ಹೋಗ್ತಾರೆ. ಚರ್ಚಲ್ಲಿ ಬರುವುದು ಅವ್ರಿಗೇನೋ ಒಂದು ಸಮಾಧಾನ ಸಿಗಬೇಕು, ಅಲ್ಲಾಂದರೆ ಒಳ್ಳೆಯದಾಗಬೇಕು ಅಂತ. ದೇವರಲ್ಲಿ ಬೆಳೆಯಲು ಬರುವ ವಿಶ್ವಾಸಿಗಳು ತುಂಬ ಕಡಿಮೆ. ಆದ್ದರಿಂದ ಜೀವನ ಸವಾಲುಗಳನ್ನು ಅವರು ಕ್ರಿಸ್ತನನ್ನು ಸ್ವೀಕರಿಸುವ ಮೊದಲು ಹೊಂದಿದ ಅದೇ ಮನೋಭಾವದಿಂದ ಎದುರಿಸುತ್ತಾರೆ. ನಾವು ಇಂದು ವಿಶ್ವಾಸಿಗಳು ನಮ್ಮ ಜೀವನ ಸಮಸ್ಯೆಗಳನ್ನು ವಿಭಿನ್ನ ರೀತಿಯಲ್ಲಿ ನಾವು ಈಗ ಎದುರಿಸಬೇಕಾಗತ್ತೆ. ಅಂದರೆ ದೇವರ ವಾಕ್ಯದ ಪ್ರಕಾರ ನಾವು ನಮ್ಮ ಕಷ್ಟಗಳು, ನಮ್ಮ ಸವಾಲುಗಳು ಎದುರಿಸಬೇಕಾಗತ್ತೆ. ಇದಕ್ಕೆ ನಾವು ಅಭ್ಯಾಸ ಮಾಡಬೇಕು. ಇದಕ್ಕೆ ನಮಗೆ ಅಭ್ಯಾಸ ಇಲ್ಲ, ನಾವು ಅಭ್ಯಾಸ ಮಾಡಬೇಕು. ನಾವು ನಿರಂತರ ಹೋರಾಟಗಳ ಮೂಲಕ ಹೋದಾಗ ನಾವು ನಮ್ಮ ನಂಬಿಕೆ ಮತ್ತು ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ನಮಗೆ ಅದು ಆಗುತ್ತದೆ, ಆದರೆ ತಕ್ಷಣ ನಾವು ಅದರಿಂದ ಹೊರಗೆ ಬರಬೇಕು. ನಾವು ಹಾಗೆ ಮುಂದುವರಿಯಬಾರದು, ಅದು ನಮಗೆ ತುಂಬ ಕೆಟ್ಟದಾಗುತ್ತದೆ. 2 ಪೇತ್ರನು 3:17 ನಮಗೆ ಹೇಳುತ್ತದೆ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ದುಷ್ಟರ ತಪ್ಪಿನಂತೆ ನಡೆಸಲ್ಪಟ್ಟು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ಇದು ನಮಗೆ ಸೂಚನೆಯಾಗಿದೆ, ಇದು ನಮಗೆ ಎಚ್ಚರಿಕೆಯಾಗಿದೆ. ಪೇತ್ರನು ಹೇಳ್ತಾ ಇದ್ದಾರೆ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ ದುಷ್ಟರ ತಪ್ಪಿನಂತೆ ನಡೆಸಲ್ಪಟ್ಟು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ. ನಮಗೆ ಆಗುತ್ತಿರುವ ಸಂಗತಿಗಳು ಆಕಸ್ಮಿಕವಾಗಿ ಅಥವಾ ವಿಧಿಯಿಂದಲ್ಲ. ವಿಭಿನ್ನ ಜೀವನವನ್ನು, ದೈವಿಕ ಜೀವನವನ್ನು ನಡೆಸಲು ದೇವರು ನಮ್ಮನ್ನು ಕರೆದಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ತೊಂದರೆಗಳ ಮೂಲಕ ಹೋದಾಗ ಕಾನೂನು ಬಾಹಿರ ಜನರಂತೆ ಇರಬಾರದು. ಕಾನೂನು ಬಾಹಿರ ಜನರು, ಅವರ ತಪ್ಪೇನು? ಅವರು ದೇವರ ಅಧಿಕಾರ ಮತ್ತು ಕಾನೂನುಗಳ ವಿರುದ್ಧ ಬಂಡಾಯವೆದ್ದ ಜನರು. ಅವರಿಗೆ ದೇವರ ಅಧಿಕಾರದಲ್ಲಿ ಜೀವನ ಮಾಡುವುದು ಅಲ್ಲ, ಅಂದರೆ ದೇವರ ಕಾನೂನುಗಳ ಪ್ರಕಾರ ಜೀವನ ಮಾಡುವುದಕ್ಕೆ ಅವರು ಬಂಡಾಯವೆದ್ದಿದ್ದಾರೆ. ತಮ್ಮ ಕಷ್ಟಗಳ ಸಮಯದಲ್ಲಿ ವಿಶ್ವಾಸಿಗಳು ಕಾನೂನು ಬಾಹಿರ ಜನರಂತೆ ದೇವರ ವಿರುದ್ಧ ಬಂಡಾಯವೆದ್ದಬಾರದು ಮತ್ತು ದೇವರು ತಮ್ಮ ಜೀವನದಲ್ಲಿ ಇನ್ನು ಏಕೆ ಇದೆಲ್ಲ ಅನುಮತಿಸಿದ್ದಾರೆ ಎಂದು ನಾವು ಕೇಳಬಾರದು. ನಮಗೆ ಅರ್ಹವಾದದನ್ನು ದೇವರು ನಮಗೆ ಕೊಡುತ್ತಾರೆ.
ಅರ್ಹವಾದದನ್ನು ದೇವರು ನಮಗೆ ನಿಲ್ಲಿಸುವುದಿಲ್ಲ. ದೇವರ ಆಜ್ಞೆಗಳನ್ನು ಪಾಲಿಸಲು ನಮ್ಮ ಸ್ವಂತ ನಿರ್ಲಕ್ಷಣೆಯಿಂದ ದೇವರು ನಮ್ಮ ಆಶೀರ್ವಾದಗಳನ್ನು ನಿಲ್ಲಿಸಬಹುದು. ನಮಗೂ ಬೇಕಾಗಿರುವುದು ತುಂಬ ಇರುತ್ತದೆ, ನಾವು ಬೇಡಿಕೊಳ್ಳುತ್ತೇವೆ. ಆದರೆ ದೇವರು ನಮಗೆ ಅದು ಅರ್ಹವಾದದ್ದು ದೇವರು ನಿಲ್ಲಿಸುವುದಿಲ್ಲ. ವಿಶ್ವಾಸಿಗಳಾಗಿ ನಾವು ಬೈಬಲ್ ಓದುವುದು, ಚರ್ಚಿಗೆ ಹೋಗುವುದು, ಪ್ರಾರ್ಥಿಸುವುದು ಮತ್ತು ದೇವರಿಂದ ಅವರ ಆಶೀರ್ವಾದವನ್ನು ನಿರೀಕ್ಷಿಸುವ ಜೀವನವಲ್ಲ ವಿಶ್ವಾಸ ಜೀವನ. ನಂಬಿಕೆಯ ಜೀವನವು ಅವರು ಹಾದು ಹೋಗುವ ಎಲ್ಲ ಹೋರಾಟಗಳ ಮೂಲಕ ದಿನದಿಂದ ದಿನಕ್ಕೆ ಕ್ರಿಸ್ತನ ಸ್ವಭಾವದಲ್ಲಿ ಬೆಳೆಯುವುದು ಮತ್ತು ದೇವರ ಸೇವೆ ಮಾಡುವುದು. ವಿಶ್ವಾಸ ಜೀವನ ಅಂದರೆ ದೇವರ ಸೇವೆ ಮಾಡುವ ಜೀವನ. ವಿಶ್ವಾಸಿಗಳಿಗೆ ಇದನ್ನ ಬಗ್ಗೆ ಅರಿವಿಲ್ಲ, ಜ್ಞಾನ ಇಲ್ಲ. ವಿಶ್ವಾಸ ಜೀವನ ಅಂದರೆ ಬರೀ ಯೇಸುವನ್ನು ವಿಶ್ವಾಸ ಮಾಡಿ ಚರ್ಚಲ್ಲಿ ಬಂದು ತಮಗೇನು ಬೇಕೋ ಅದೆಲ್ಲ ಬೇಡಿಕೊಳ್ಳುವುದಲ್ಲ ವಿಶ್ವಾಸ ಜೀವನ ಅಂತ ನಾವು ಅರ್ಥ ಮಾಡಿಕೋಬೇಕು. ದೇವರ ಅಧಿಕಾರದಲ್ಲಿ, ದೇವರ ಕಾನೂನಿನ ಪ್ರಕಾರ ನಾವು ಜೀವನ ಮಾಡಬೇಕು. ಇದೇ ರೋಮಪುರದವರಿಗೆ 12:11 ಹೇಳುತ್ತದೆ. ಅಂತಹ ಜೀವನವನ್ನು ಜೀವಿಸಲು ನಾವು ಉತ್ಸಾಹದಲ್ಲಿ ಸೋಮಾರಿಯಾಗಿರಬಾರದು. ಈ ವಾಕ್ಯ ಹೇಳುತ್ತದೆ, ಉತ್ಸಾಹದಲ್ಲಿ ನಾವು ಸೋಮಾರಿಯಾಗಿರಬಾರದು. ಸೋಮಾರಿಯಾಗಿರಬಾರದು ಅಥವಾ ಆಲಸ್ಯವಾಗಿರಬಾರದು ಅಂದರೆ ಅದರ ಅರ್ಥವೇನು? ನೀವು ಮಾಡಬೇಕಾದದನ್ನು ಮಾಡಲು ಹಿಂಜರಿಯುವುದು ಅಂತ ಅರ್ಥ. ನಮಗೆ ಕರ್ತವ್ಯಗಳಿದೆ, ವಿಶ್ವಾಸಿಗಳಾಗಿ ನಮಗೆ ಕರ್ತವ್ಯಗಳಿದೆ. ಏನು ಕರ್ತವ್ಯ? ದೇವರ ಕಾನೂನಿನ ಪ್ರಕಾರ ನಾವು ಜೀವನ ಮಾಡಬೇಕು ಮತ್ತು ದೇವರ ಸೇವೆ ಮಾಡಬೇಕು. ಇದು ನಾವು ಮಾಡಲಿಲ್ಲದಿದ್ದರೆ ನಾವು ಆಲಸ್ಯವಾಗಿರುತ್ತೇವೆ ಅಂತ ಅರ್ಥ. ಅರ್ಥ ಮಾಡಿಕೊಳ್ಳಿ. ನೀವು ಪವಿತ್ರಾತ್ಮನ ಉಡುಗೊರೆಗಳನ್ನು ನಿರ್ಲಕ್ಷಿಸುತ್ತೀರಿ ಎಂದರ್ಥ. ನಿಮ್ಮ ಆಶೀರ್ವಾದಕ್ಕಾಗಿ ಪವಿತ್ರಾತ್ಮನನ್ನು ದೇವರು ನಿಮಗೆ ನೀಡಲಾಗಿದೆ. ಅಪೊಸ್ತಲ ಕೃತ್ಯಗಳು 1:8 ಬರೆದಿದೆ, ಪವಿತ್ರಾತ್ಮನನ್ನು ನಾವು ಬೆಳೆಸಿದಾಗ ನಾವು ಸಾಕ್ಷಿಗಳಾಗಿ ಜೀವನ ಮಾಡುತ್ತೇವೆ. ಪವಿತ್ರಾತ್ಮನು ನಮ್ಮ ಸಹಾಯಿ. ಆ ಸಹಾಯಿಯ ಜೊತೆಗೆ ನಾವು ಅವನ ಸಹಾಯದಿಂದ ನಾವು ಜೀವನ ಮಾಡಿದರೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡುತ್ತೇವೆ. ಮತ್ತೆ ಎಫೆಸದವರಿಗೆ 3:20 ಬರೆದಿದೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಜಿಸುವುದಕ್ಕಿಂತಲೂ ಅತ್ಯಂತವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸ್ತೋತ್ರ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ದೇವರು ನಮಗೆ ಅವನ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಅದು ಹೇಗೆ ವರ್ತಿಸುತ್ತದೆ ನಮ್ಮಲ್ಲಿ, ಅದು ವರ್ತಿಸಿದರೆ ಮಾತ್ರ ನಮಗೆ ಸಾಕ್ಷಿ ಉಂಟಾಗುವುದು, ನಮಗೆ ಒಳ್ಳೆಯದಾಗುವುದು. ಪವಿತ್ರಾತ್ಮ ಸಹಾಯದಿಂದ ನಾವು ಏನು ಮಾಡಲಿಲ್ಲದಿದ್ದರೆ ನಮಗೆ ಏನು ಒಳ್ಳೆಯದಾಗುವುದಿಲ್ಲ. ಹಲ್ಲೆಲೂಯ. ಪವಿತ್ರಾತ್ಮ ಸಹಾಯದಿಂದ ನಾವು ಆತ್ಮದ ಫಲದಲ್ಲಿ ಬೆಳೆಯಬೇಕು ಮತ್ತು ದೇವರ ಸೇವೆ ಮಾಡಬೇಕು. ಇದು ನಮ್ಮ ಕರ್ತವ್ಯ. ಇನ್ನೊಂದ್ಸಾರಿ ನಾನು ಹೇಳ್ತೀನಿ, ನೀವು ದೇವರ ಸೇವೆ ಮಾಡಲಿಲ್ಲ ಅಂದರೆ ನೀವು ವಿಶ್ವಾಸಿಗಳಲ್ಲ. ವಿಶ್ವಾಸ ಜೀವನ ಅಂದರೆ ದೇವರ ಸೇವೆ ಮಾಡುವ ಜೀವನ. ಎಲ್ಲರೂ ಅನ್ಕೊಳ್ಳುತ್ತಾರೆ ವಿಶ್ವಾಸ ಜೀವನ ಅಂದ್ರೆ ಬಾಪ್ಟಿಸಮ್ ತಕ್ಕೊಳ್ಬೇಕು, ಚರ್ಚಿಗೆ ಬರಬೇಕು, ಮತ್ತೆ ಅವರಿಗೆ ಏನೇನು ಬೇಕೋ ಅದೆಲ್ಲ ಪ್ರಾರ್ಥಿಸಬೇಕು. ಅದೇನ ವಿಶ್ವಾಸ ಜೀವನ? ಹೌದಾ? ಎಂದಿಗೂ ಅಲ್ಲ. ಹಲ್ಲೆಲೂಯ. ಅದಕ್ಕೆ ಈ ವಾಕ್ಯ ನಮಗೆ ಕೊಟ್ಟಿರೋದು, ಜಾಗ್ರತೆ ಬೇಕಾದದಲ್ಲಿ ಆಲಸ್ಯವಾಗಿರದೆ ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನನ್ನು ಸೇವೆ ಮಾಡುವವರಾಗಿರಿ. ಈ ಕರ್ತವ್ಯಗಳನ್ನು ನಾವು ಪೂರ್ಣ ಹೃದಯದಿಂದ ಮಾಡುತ್ತಲೇ ಇರಬೇಕು. ದೇವರು ನಮಗೆ ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದಾರೆ. ಇದಕ್ಕೆ ನಮಗೋಸ್ಕರ ನಮ್ಮೊಳಗೆ ಆ ಪವರ್ ಇದೆ. ಅದನ್ನು ಮಲಗಿಸ್ಬಿಟ್ಟು ನಾವು ಜೀವನ ಮಾಡಬಾರದು. ಆ ಪರಿಶುದ್ಧಾತ್ಮನನ್ನು ನಾವು ಎಬ್ಬಿಸಿ ಅವನು ಹೇಳುವ ಪ್ರಕಾರ ಅಂದ್ರೆ ವಾಕ್ಯದಲ್ಲಿ ಇದೆ. ನಾವು ವಾಕ್ಯಗಳು ಓದಬೇಕು. ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಹೇಗೆ ಜೀವನ ಮಾಡಬೇಕು ಅಂತ. ದೇವರ ಅಧಿಕಾರದಲ್ಲಿ ದೇವರು ನಮಗೆ ಏನು ಬೇಡ ಅಂತ ಹೇಳಿದ್ರೆ ನೀವು ಅದು ಬಿಟ್ಬಿಡಬೇಕು ಮತ್ತು ಅದು ನೀವು ಮುಂದೆ ಬರೆಸಬಾರದು. ಆದರೆ ನೀವು ದೇವರ ಮೇಲೆ ಬಂಡಾಯವಿದ್ದು ಅದಲ್ವಾ? ಅರ್ಥ ಮಾಡಿಕೊಳ್ಳಿ. ಹಂಗೆ ನಾವು ಜೀವನ ಮಾಡಬಾರದು. ಮತ್ತೆ ನಮ್ಮ ಕರ್ತವ್ಯಗಳನ್ನು ನಾವು ಪೂರ್ಣ ಹೃದಯದಿಂದ ಮಾಡುತ್ತಲೇ ಇರುವಾಗ
ನಾವು ಹೇಳುವುದನ್ನು ದೇವರು ಕೊಡುತ್ತಾನೆ ಎಂದು, ಅಲ್ಲಾಂದರೆ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುತ್ತಾನೆ ಎಂದು ಯೋಹಾನ 15:7-8 ಬರೆದಿದೆ. ದೇವರು ಹೇಳುವುದನ್ನು ನಾವು ಮಾಡುತ್ತಾ ಹೋಗಿದರೆ ನಾವು ಬದಲಾಗುತ್ತೇವೆ. ನಮ್ಮಲ್ಲಿ ಆತ್ಮೀಯ ಫಲಗಳು ಉಂಟಾಗುತ್ತದೆ. ಆತ್ಮೀಯ ಫಲಗಳು ಅಂದರೆ ದೇವರ ಪಾತ್ರಗಳು ಮತ್ತು ಹೊರಗಿನಿಂದ ಆತ್ಮಗಳು. ನೀವು ಮಾಡುವ ಸೇವೆಯಿಂದ ಚರ್ಚಲ್ಲಿ ಜನ ಬರ್ತಾರೆ. ನಿಮಗೆ ಸೇವೆ ಇಲ್ಲ ಅಂತ ನೀವು ತಿಳ್ಕೊಂಡ್ರೆ ಚರ್ಚಲ್ಲಿ ಯಾರಿಗೂ ಬರೋಕ್ಕಾಗಲ್ಲ. ಇಲ್ಲ, ಇದು ನನ್ನ ಕರ್ತವ್ಯ. ಎಷ್ಟು ಜನ ತಿಳ್ಕೊಳ್ತೀರಿ? ಇದು ನನ್ನ ಕರ್ತವ್ಯ, ನಾನು ಹೋಗಿ ದೇವರ ಸುವಿಶೇಷ ಸಾರಬೇಕು. ನೀವು ಅದಕ್ಕೋಸ್ಕರ ಪ್ರಾರ್ಥಿಸಬೇಕು. ಪ್ರಾರ್ಥಿಸಬೇಕು. ಸುಮ್ಮನೆ ಹೋಗೋದಲ್ಲ, ಈವ್ನಿಂಗ್ ವಾಕ್ ಹೋಗೋದಲ್ಲ, ಸುವಿಶೇಷ ಹೇಳಕ್ಕೆ ಹೋಗೋದೆ ನನ್ನ ಕರ್ತವ್ಯ. ನಮಗೆಲ್ಲರಿಗೂ ಕರ್ತವ್ಯ ಇದೆ. ಮನೆಯಲ್ಲಾದರೆ, ಅಲ್ಲಾಂದ್ರೆ ಆಫೀಸಲ್ಲಾದರೆ ಕರ್ತವ್ಯ ಇದೆ. ಅದೇ ತರ ದೇವರ ರಾಜ್ಯದಲ್ಲಿ ನಮಗೊಬ್ಬೊಬ್ಬರಿಗೂ ಕರ್ತವ್ಯ ಇದೆ. ಅದು ನಾವು ಅರ್ಥ ಮಾಡಿಕೋಬೇಕು. ಆ ಕರ್ತವ್ಯ ನಾವು ಮಾಡಬೇಕು. ದೇವರ ಪಾತ್ರದಲ್ಲಿ ಬೆಳೆಯುವುದು ಮತ್ತು ದೇವರ ಸೇವೆ ಮಾಡುವುದು. ಅದು ನಾವು ಮಾಡುತ್ತಾ ಇದ್ರೆ ನಾವು ಬದಲಾಗುತ್ತೇವೆ. ನಮ್ಮಲ್ಲಿ ಫಲಗಳು ಉಂಟಾಗುತ್ತದೆ. ಆ ಜೀವನ ನಾವು ನಡೆಸುತ್ತಾ ಹೋದಾಗ ಏನು ಬೇಡಿಕೊಂಡ್ರು ನಾನು ಕೊಡ್ತೀನಿ ಅಂತ ದೇವರ ವಾಕ್ಯ. ಅಲ್ಲವೇ? ಇಲ್ಲ, ನಿಮಗೆ ಬೇಕಾಗಿರುವ ಜೀವನ ಮಾಡಿಕೊಳ್ಳಿ. ಮತ್ತೆ ಏನಾದ್ರೂ ಬೇಕಂದ್ರೆ ನನ್ನ ಕಡೆ ಬಂದು ಪ್ರಾರ್ಥಿಸಿ ಎಂದು ಬರೆದಿದೆಯಾ ಇಲ್ಲಿ? ಇಲ್ಲ, ಎಂದಿಗೂ ಇಲ್ಲ. ಆದ್ರೆ ವಿಶ್ವಾಸಿಗಳು ಮಾಡುವುದು ಆ ಜೀವನ. ಹಲ್ಲೆಲೂಯ. ಆದರೆ ಅನೇಕ ವಿಶ್ವಾಸಿಗಳು ಇದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಅವರಲ್ಲಿ ಆತ್ಮೀಯ ಫಲಗಳನ್ನು ಉತ್ಪಾದಿಸಲು ಅವರು ಹಿಂಜರಿಯುತ್ತಾರೆ. ಇವರೇ ಬ್ಯಾಕ್ ಸ್ಲೈಡರ್ಸ್. ಬ್ಯಾಕ್ ಸ್ಲೈಡರ್ಸ್ ಅಂದರೆ ಚರ್ಚಿಂದ ಹೋಗಿರುವವರಲ್ಲ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ತಮ್ಮ ಕರ್ತವ್ಯದಿಂದ ಸ್ಲೈಡಿಂಗ್ ಬ್ಯಾಕ್, ಅವರೇ ಹಿಂಜರಿಯುವವರು. ಚರ್ಚಲ್ಲಿ ಅವರು ಬರ್ತಾ ಇರ್ತಾರೆ, ಆದರೆ ಕರ್ತವ್ಯಗಳು ಏನು ಮಾಡುವುದಿಲ್ಲ. ನಾವು ಎದಕ್ಕೆ ಬಾಪ್ಟಿಸಮ್ ತಕ್ಕೊಂಡಿದ್ದೇವೆ? ಬಾಪ್ಟಿಸಮ್ ಕ್ಲಾಸ್ ಕೊಟ್ಟಿದೆ. ನಾವಿನ್ನು ಒಂದು ಹೊಸ ಜೀವನ ಮಾಡೋದಿಕ್ಕೆ. ಆ ಹೊಸ ಜೀವನ ಮಾಡಕ್ಕಾಗಲ್ಲ. ಅದರಿಂದ ಹಿಂಚೆರಿಯುವವರು ಬ್ಯಾಕ್ ಸ್ಲೈಡರ್ಸ್ ಅಂತ ಕರೆಯುತ್ತೇವೆ. ಹಲ್ಲೆಲೂಯ. ಇದನ್ನು ನಾವು ಮತ್ತಾಯ 25:26 ಓದುತ್ತೇವೆ. ತಾಲಂತುಗಳ ನೀತಿಕತೆಯಲ್ಲಿ. ಆ ಚಾಪ್ಟರು ಪೂರ್ಣವಾಗಿ ನೀವು ಓದಿದರೆ 2 ನೀತಿಕತೆ ಇದೆ. ಈ ನೀತಿಕತೆ, ತಾಲಂತುಗಳ ನೀತಿಕತೆ ನೀವು ಓದಿದರೆ ನಿಮಗೆ ಅರ್ಥವಾಗುತ್ತದೆ. ಇದರಲ್ಲಿ ಬರೆದಿದೆ, ಒಬ್ಬ ಯಜಮಾನನು ತನ್ನ ಸೇವಕರನ್ನು ಕರೆದು ತನ್ನ ತಾಲಂತುಗಳನ್ನು ಕೆಲಸ ಮಾಡಲು ಅವರಿಗೆ ಲಾಭವನ್ನು ಗಳಿಸಲು ಕೊಟ್ಟನು. ಅವರಲ್ಲಿ ಒಬ್ಬ ಸೇವಕನು ಆ ತಾಲಂತಿನಿಂದ ಏನನ್ನೂ ಮಾಡಲಿಲ್ಲ. ಅವನಿಗೆ ಯಜಮಾನನು ಹೇಳಿದರು. ಮತ್ತಾಯ 25:26 ಮತ್ತು 30 ಬರೆದಿದೆ, ನಿಷ್ಪ್ರಯೋಜಕನಾದ ಸೇವಕನನ್ನು ನೀವು ಹೊರಗೆ ಕತ್ತಲಿನಲ್ಲಿ ಹಾಕಿ ಅಲ್ಲಿ ಗೋಳಾಟವು ಹಲ್ಲು ಕಡಿಯೋಣವು ಇರುವುದು ಎಂದು ಅಂತನು. ಈ ನೀತಿಕತೆಯಲ್ಲಿ ಯಜಮಾನನು ತನ್ನ ತಾಲಂತುಗಳನ್ನು ಸ್ವಲ್ಪ ಜನರನ್ನು ಕರೆದು ಕೊಟ್ಟಿದ್ದಾನೆ. ಅದರಿಂದ ಅವರು ಕೆಲಸ ಮಾಡಿ ಯಜಮಾನನಿಗೆ ಲಾಭವನ್ನು ಗಳಿಸಬೇಕು. ಅದೇ ತರ ದೇವರು ನಮಗೆ ಅವನ ಉಡುಗೊರೆಗಳನ್ನು ಕೊಟ್ಟಿದ್ದಾರೆ. ಅದರಿಂದ ದೇವರಿಗೆ ಲಾಭ ಉಂಟಾಗಬೇಕು. ಏನು ಲಾಭ ಅನ್ನು ನೀವು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ನಮಗೆ ಅರ್ಥವಾಗುತ್ತೆ. ಈಗ ಈ ನೀತಿಕತೆಯಲ್ಲಿ ಇರುವ ಸೋಮಾರಿಯಾದ ಸೇವಕನು, ಅರ್ಥವಾಯ್ತಲ್ಲ? ಒಬ್ರು ಏನು ಮಾಡಲಿಲ್ಲ. ಆ ಸೋಮಾರಿಯಾದ ಸೇವಕನು ಅನೇಕ ವಿಶ್ವಾಸಿಗಳಂತೆ ತನ್ನ ತಾಲಂತುಗಳನ್ನು ಬೆಳೆಸಲು ಆಸಕ್ತಿಯ ಕೊರತೆಗೆ ಮನ್ನಿಸುತ್ತಾನೆ. ಯಜಮಾನನು ಆ ಸೇವಕನನ್ನು ಸೋಮಾರಿ, ದುಷ್ಟ ಮತ್ತು ನಿಷ್ಪ್ರಯೋಜಕ ಎಂದು ಕರೆಯುತ್ತಾನೆ ಮತ್ತು ಆ ಸೇವಕನನ್ನು ಹೊರಗೆ ಕತ್ತಲೆಯಲ್ಲಿ ಹಾಕುವಂತೆ ಆದೇಶಿಸಿದನು. ಈ ನೀತಿಕತೆಯಿಂದ ದೇವರು ನಮಗೆ ಏನು ಕಳಿಸುತ್ತಾನೆ? ಈ ನೀತಿಕತೆ ನಿಮಗೆ ಅರ್ಥವಾಯ್ತಲ್ಲ? ಅದು ಪೂರ, ಅದು ನಾನು ಓದ್ತಾ ಇಲ್ಲ, ನೀವು ಹೋಗಿ ಓದಿ, ನಿಮಗೆ ಅರ್ಥವಾಗುತ್ತದೆ. ಈ ಯಜಮಾನನು ತನ್ನ ಸೇವಕರಿಗೆ ತಾಲಂತುಗಳನ್ನು ಕೊಟ್ಟಂತೆ ದೇವರು ನಮಗೆ ಪವಿತ್ರಾತ್ಮವನ್ನು ಮತ್ತು ಪವಿತ್ರಾತ್ಮದ ಉಡುಗೊರೆಯನ್ನು ನೀಡಿದ್ದಾನೆ. ಒಬ್ಬೊಬ್ಬರಿಗೂ, ನಿಮಗೆಲ್ಲರಿಗೂ ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ ಮತ್ತು ಉಡುಗೊರೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ
ಇದನ್ನು ಏಕೆ ಕೊಟ್ಟಿದ್ದಾರೆ ದೇವರ ಮಕ್ಕಳೇ? ಏಕೆ ಕೊಟ್ಟಿದ್ದಾರೆ? ವಿನೋದಕ್ಕಾಗಿನ ಅಥವಾ ಸುಮ್ಮನೆ ಕೊಟ್ಟಿರುವುದ? ಹೇಳಿ, ಇಟ್ಕೊಳ್ಳಿ. ಹಂಗೆ ಕೊಟ್ಟಿರುವುದ? ಅದರಿಂದ ಕೆಲಸ ಮಾಡಿ ದೇವರಿಗೆ ಲಾಭ ಉಂಟಾಗಬೇಕು. ದೇವರ ರಾಜ್ಯಕ್ಕೆ ಲಾಭ ಮಾಡುವುದಕ್ಕೆ ನಮಗೆಲ್ಲರಿಗೂ ಕೊಟ್ಟಿರುವುದು. ನಮ್ಮಲ್ಲಿ ಬೆಳೆಯುತ್ತಿರುವ ಕ್ರಿಸ್ತನ ಪಾತ್ರ ಮತ್ತು ಜನರನ್ನು ದೇವರಿಗೆ ಹತ್ತಿರ ತರುವುದು ನಾವು ನಮ್ಮ ಯಜಮಾನನಿಗೆ ಲಾಭ ಗಳಿಸುವ ಮಾರ್ಗಗಳು. ಇವು ನಮ್ಮ ಯಜಮಾನನಿಗೆ ಹೇಗೆ ಲಾಭ ಕೊಡುತ್ತವೆ ಎಂದು ನಿಮಗೆ ಗೊತ್ತಾ? ನಮ್ಮಲ್ಲಿ ಬೆಳೆಯುತ್ತಿರುವ ಕ್ರಿಸ್ತನ ಪಾತ್ರಗಳು ಮತ್ತು ಬೇರೆಯವರನ್ನ ದೇವರ ಕಡೆಗೆ ತರುವುದು. ಜನರು ದೇವರಿಂದ ದೂರ ಜೀವನ ಮಾಡುತ್ತಾರೆ, ಅವರನ್ನು ಹತ್ತಿರ ತರಬೇಕು. ಇದು ಹೇಗೆ ಯಜಮಾನನಿಗೆ ಲಾಭ ಕೊಡುತ್ತದೆ ಎಂದು ನಮಗೆ ಗೊತ್ತಾ? ನೀವು ಕ್ರಿಸ್ತನ ಸ್ವಭಾವದಲ್ಲಿ ವರ್ತಿಸಿದಾಗ ಅದು ದೇವರಿಗೆ ಮಹಿಮೆಯನ್ನು ನೀಡುತ್ತದೆ. ನಿಮ್ಮ ಸೆಲ್ಫ್ ಕಂಟ್ರೋಲ್ ನೋಡಿ, ನಿಮ್ಮಲ್ಲಿ ಬೆಳೆಯುತ್ತಿರುವ ಪಾತ್ರಗಳು ನೋಡಿ ಇನ್ನೊಬ್ಬರು ಅಯ್ಯೋ ಇದೇನು ಇವ್ರಿಗೆ ಹಿಂಗೆ ವರ್ತಿಸಕ್ಕಾಗತ್ತೆ ಅಂತ ದೇವರನ್ನು ಸ್ತುತಿಸುತ್ತಾರೆ. ಮತ್ತಾಯ 5:16. ಲೆಟ್ ದ ಪೀಪಲ್ ಸಿ ದ ಗುಡ್ ಥಿಂಗ್ಸ್ ಯು ಡೂ ಅಂಡ್ ಪ್ರೈಸ್ ಗಾಡ್. ನಾವು ದೇವರ ತರ ವರ್ತಿಸಿದಾಗ ನಾವು ದೇವರಿಗೆ ಮಹಿಮೆಯನ್ನು ಕೊಡುತ್ತೇವೆ. ಮತ್ತು ಜನರು ದೇವರನ್ನು ತಿಳ್ಕೊಳ್ಳುವಂತೆ ನಾವು ಮಾಡಿದರೆ, ಈಗ ನಮಗೆ ದೇವರು ಯಾರು ಅಂತ ಗೊತ್ತಿದೆ. ಯಾರೋ ಮಾಡಿರುವ ಕೆಲಸದಿಂದ ನಮಗ ಅದು ಸಿಕ್ಕಿತ್ತು, ನಿಮಗೂ ಬೇರೆಯವರಿಗೆ ಅದು ಮಾಡಕ್ಕಾಗುವುದಿಲ್ಲ. ಈಗ ನೀವು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀರಲ್ಲ, ಅಲ್ಲವೇ? ಅದೇ ತರ ನಾವು ಸುಮ್ಮನೆ ಏನೋ ಒಂದು ಸೈಕಾಲಜಿಕಲ್ ಫೀಲಿಂಗಿನಲ್ಲ ದೇವರಿಗೆ ಸ್ತೋತ್ರ ಹೇಳುವುದು, ಹೌದಾ? ಅಲ್ಲ. ದೇವರು ನಿಜ, ದೇವರು ಮಾಡಿರುವುದೆಲ್ಲ ನಮಗೆ ಗೊತ್ತು, ಅದು ನಿಜ ಅಲ್ಲವೇ? ಅದರಿಂದ ನಾವು ದೇವರಿಗೆ ಸ್ತೋತ್ರ ನೀಡುತ್ತೇವೆ. ಅದೇ ತರ ನಮ್ಮಿಂದ ತುಂಬಾ ಜನರು ದೇವರಿಗೆ ಸ್ತೋತ್ರ ಕೊಡಬೇಕು. ಅದೇ ನಾವು ದೇವರ ರಾಜ್ಯಕ್ಕೆ ಮಾಡುವ ಕೆಲಸ ಮತ್ತು ದೇವರಿಗೆ ಕೊಡುವ ಲಾಭ. ನಮ್ಮ ಯಜಮಾನಿಗೆ ಲಾಭ ಉಂಟಾಗಬೇಕು. ನಿಮ್ಮಿಂದ ಲಾಭ ಇದೆಯಾ ಅಂತ ಸ್ವಲ್ಪ ಟೈಮ್ ತೆಗೆದು ನೋಡಿಕೊಳ್ಳಿ. ಲಾಭ ಇದೆಯಾ ನಿಮ್ಮಿಂದ ದೇವರ ರಾಜ್ಯಕ್ಕೆ? ದೇವರಿಗೆ ಲಾಭ ಉಂಟಾಗಬೇಕು. ದೇವರು ನಮಗೆ ಪ್ರೆಷಿಯಸ್ ಥಿಂಗ್ಸ್ ಕೊಟ್ಟಿದ್ದಾರೆ, ಆದರೆ ನೀವೇನು ಮಾಡುವುದಿಲ್ಲದಿದ್ದರೆ ಇದೇ ರೋಮಪುರದವರಿಗೆ 12:11 ಪೌಲನು ಹೇಳಿರುವುದು. ನಮಗೆ ಸುವಾರ್ತೆ ಮತ್ತು ಕ್ರಿಸ್ತನ ಬೋಧನೆಗಳು ತಿಳಿದಿದೆ, ಆದರೆ ನಾವು ಕ್ರಿಸ್ತನಲ್ಲಿ ಬೆಳೆಯಲು ಮತ್ತು ದೇವರು ಕೊಟ್ಟಿರುವ ತಾಲಂತುಗಳನ್ನು ಬೆಳೆಸಿ ನಮ್ಮ ಯಜಮಾನನಿಗೆ ಲಾಭ ಗಳಿಸಲು ಬಯಸದಿದ್ದರೆ, ಅಲ್ಲಾಂದ್ರೆ ನಮ್ಮ ಉಡುಗೊರೆಗಳು ಅದಕ್ಕೋಸ್ಕರ ಬೆಳೆಸದಿದ್ದರೆ ದೇವರು ನಮ್ಮನ್ನು ದುಷ್ಟ ಸೇವಕರು ಎಂದು ಕರೆಯುತ್ತಾರೆ. ದೇವರ ಮಕ್ಕಳೇ, ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವುದನ್ನು ನಾವು ಗೌರವಿಸುವುದಿಲ್ಲ ಎಂದು ಇದು ತೋರಿಸುತ್ತದೆ. ವಿ ಹ್ಯಾವ್ ನೋ ವ್ಯಾಲ್ಯೂ ಫಾರ್ ವಾಟ್ ಗಾಡ್ ಹಸ್ ಗಿವನ್. ನಮಗೆಲ್ಲದಕ್ಕೂ ವ್ಯಾಲ್ಯೂ ಇದೆ. ಅದರಿಂದ ನಾವು ನೋಡಿ, ನಾನು ಎಂಜಿನಿಯರು, ಡಾಕ್ಟರ್ ಆಗಿದ್ದೀನಿ, ಅಲ್ಲಾಂದ್ರೆ ಅದಾಗಿದ್ದೀನಿ, ಇದಾಗಿದ್ದೀನಿ, ನಾನು ಆ ಕಂಪನಿಯಲ್ಲಿ ವರ್ಕ್ ಮಾಡುತ್ತೀನಿ, ತುಂಬಾ ಪ್ರೈಡು ಹೇಳೋದಿಕ್ಕೆ, ಅಲ್ಲವೇ? ವಿಶ್ವಾಸಿಗಳು ಕೂಡ ನಾನು ನೋಡ್ತೀನಿ, ಆದರೆ ದೇವರ ಕೆಲಸ ಮಾಡೋದಕ್ಕೆ ಆ ಪ್ರೈಡ್ ಇಲ್ಲ. ನನಗೆ ಕಣ್ಣೀರು ಬರ್ತದೆ ನೋಡಿದರೆ. ದೇವರು ಕರೆದಿದ್ದಾರೆ ದೇವರ ಕೆಲಸ ಮಾಡುವುದಕ್ಕೆ, ಆದರೆ ಅದು ಮಾಡುವುದಕ್ಕೆ ಅವರ ಆ ಪ್ರೈಡು ತಕ್ಕೊಳ್ಳುವುದಿಲ್ಲ. ದೇವರು ನನ್ನನ್ನು ಕರೆದಿದ್ದಾರೆ, ಆದರೆ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತೀನಿ, ನನಗೆ ಇಷ್ಟೊಂದು ಸ್ಯಾಲರಿ ಇದೆ, ನನ್ನ ಪೊಸಿಷನ್ ಇನ್ನೂ ನನಗೆ ಜಾಸ್ತಿ ಆಗಿದೆ ಅದೆಲ್ಲ ಹೇಳುವುದಕ್ಕೆ ಅವರಿಗೂ ತುಂಬಾ ಪ್ರೈಡ್ ಇದೆ. ಆದರೆ ದೇವರು ಕೊಟ್ಟಿರುವುದರಿಂದ ದೇವರ ಕೆಲಸ ಮಾಡಿ ದೇವರಿಗೆ ಲಾಭ ಕೊಡುವುದಕ್ಕೆ ಅವರಿಗೇನು ಪ್ರೈಡ್ ಇಲ್ಲ ಅಂದರೆ ಯೋಚಿಸಿ ದೇವರ ಮಕ್ಕಳೇ. ನಾವು ದೇವರು ಕೊಟ್ಟದನ್ನು ಗೌರವಿಸುವುದಿಲ್ಲ ಎಂದು ಇದರ ಅರ್ಥ. ನೀವು ನಿಮ್ಮ ಉಡುಗೊರೆಯಿಂದ ದೇವರಿಗೆ ಏನು ಮಾಡ್ತಾ ಇಲ್ಲದಿದ್ದರೆ ನೀವು ದೇವರನ್ನು ಗೌರವಿಸುವುದಿಲ್ಲ ಅಂತ ಅರ್ಥ. ನೀವು ದೇವರು ಕೊಟ್ಟಿರುವುದನ್ನು ಗೌರವಿಸುವುದಿಲ್ಲ ಅಂತ ಅರ್ಥ. ನಾವು ಹೀಗೆ ಜೀವಿಸಿದರೆ ಏನು ಆನುವಂಶಿಕವಾಗಿ ಪಡೆಯುತ್ತೇವೆ? ನರಕ ಅಥವಾ ಸ್ವರ್ಗ? ನೀವೇ ಯೋಚಿಸಿ.
ನಿಮ್ಮ ಜೀವನ ಹೀಗೆ ಮುಂದುವರಿಸಿದರೆ, ವಿಶ್ವಾಸಿಗಳ ಜೀವನ ಹೀಗೆ ಮುಂದುವರಿಸಿದರೆ ಅವರು ಸ್ವರ್ಗನ ನರಗಾನ ಅವರು ಪಡೆಯೋದು. ನೀವೇ ಯೋಚಿಸಿ, ನೀವೇ ಉತ್ತರ ಕೊಡಬೇಕು. ನೀವು ನಮಗೋಸ್ಕರ ಮಾತ್ರ ಜೀವನ ಮಾಡ್ತೀರಿ. ಹಲ್ಲೆಲೂಯ. ಅದಕ್ಕಾಗಿಯೇ ನಮಗೆ ರೋಮಪುರದವರಿಗೆ 12:11 ಎಚ್ಚರಿಕೆ ನೀಡಲಾಗಿದೆ. ಜಾಗ್ರತೆ ಬೇಕಾದದಲ್ಲಿ ಆಲಸ್ಯವಾಗಿರದೆ. ಜಾಗ್ರತೆ ಬೇಕು. ಎದಕ್ಕೆ? ದೇವರ ಕರ್ತವ್ಯಗಳನ್ನು ಮಾಡುವುದಕ್ಕೆ ಜಾಗ್ರತೆ ಬೇಕು. ಆಲಸ್ಯವಾಗಿರಬಾರದು. ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರಿ. ಆತ್ಮದಲ್ಲಿ ನಾವು ಆಸಕ್ತರಾಗಿ ಕರ್ತನ ಸೇವೆ ಮಾಡುವವರಾಗಿರ್ರಿ ಅಂತ. ಹಲ್ಲೆಲೂಯ. ಸೊ ಈ ವಾಕ್ಯ ನಮಗೆ ಒಂದು ಎಚ್ಚರಿಕೆಯಾಗಿದೆ. ಆತ್ಮದಲ್ಲಿ ಆಸಕ್ತರಾಗಿರುವುದರ ಅರ್ಥವೇನು? ವಿ ಶುಡ್ ಬಿ ಹಾಟ್ ಫಾರ್ ಗಾಡ್. ಅದು ಹೇಗೆ ಸಾಧ್ಯ? ಆತ್ಮದಲ್ಲಿ ನಾವು ಆಸಕ್ತರಾಗಿರಬೇಕು. ಹೇಗೆ ಆತ್ಮದಲ್ಲಿ ಆಸಕ್ತರಾಗಿದ್ದು ಕರ್ತನ ಸೇವೆ ಮಾಡಬಹುದು? ಅದಕ್ಕಾಗಿ ನಾವು ಇರುವಗಳಂತೆ ಇರಬೇಕು. ಜ್ಞಾನೋಕ್ತಿಗಳು 6:6 ಇದರಲ್ಲಿ ದೇವರು ಸೋಮಾರಿಯಾದ ವ್ಯಕ್ತಿಗೆ ಸೂಚನೆಗಳನ್ನು ನೀಡುತ್ತಾನೆ. ಸೋಮಾರಿಯೇ, ನೀನು ಇರುವೆಯ ಹತ್ತಿರ ಹೋಗಿ ಅದರ ಮಾರ್ಗಗಳನ್ನು ಆಲೋಚಿಸಿ ಜ್ಞಾನವಂತನಾಗಿರು. ಇರುವೆ ಯಾವಾಗಲೂ ಏನನ್ನು ಮಾಡುವುದರಲ್ಲಿ ನಿರಂತರವಾಗಿರುತ್ತದೆ. ನೀವು ಇರುವೆಗಳನ್ನು ನೋಡಿರಬಹುದು. ಮಲಗಿರುವ ಒಂದು ಇರುವೆಯನ್ನು ನೀವು ನೋಡುತ್ತೀರಾ ಎಂದಾಗಲೂ? ಮತ್ತೆ ನೀವು ಯಾಕೆ ಇಷ್ಟೊಂದು ಮಲಗುತ್ತೀರಿ? ದೇವರ ಕರ್ತವ್ಯ ಮಾಡಬೇಕು ಎಂದು ಗೊತ್ತಿದ್ದರೂ ಆ ಟೈಮು ಕೂಡ ನೀವು ಮಲಗಿದರೆ ದೇವರು ಕೊಟ್ಟಿರುವುದಕ್ಕೆ ಏನಾದರೂ ನೀವು ಗೌರವ ಕೊಡ್ತೀರಾ? ದೇವರ ಮಕ್ಕಳೇ, ದೇವರನ್ನು ನೋಯಿಸಬಾರದು ನೀವು ಇಷ್ಟು. ಎಲ್ಲರೂ ಹೇಳ್ತಾರೆ ಟೈಮ್ ಇಲ್ಲ ಅಂತ. ಮತ್ತೆ ಅವರಿಗೆ ಮಲಗುವುದಕ್ಕೆ ಸಾಕಷ್ಟು ಟೈಮ್ ಇದೆ. ದೇವರು ಹೇಳ್ತಾರೆ, ಸೋಮಾರಿಯೇ, ನೀನು ಇರುವೆಯ ಹತ್ತಿರ ಹೋಗಿ ಅದರ ಮಾರ್ಗಗಳನ್ನು ಆಲೋಚಿಸಿ ಜ್ಞಾನವಂತನಾಗಿರು. ಸೊ ನೀವು ಮಲಗಿರುವ ಇರುವೆಯನ್ನು ನೋಡಲಿಲ್ಲ. ಹಾಗೆ ನಾವು ಯಾವಾಗಲೂ ದೇವರಿಗಾಗಿ ನಮ್ಮ ಆತ್ಮದಲ್ಲಿ ಏನನ್ನಾದರೂ ಮಾಡುತ್ತಿರಬೇಕು. ಇರುವೆಗಳನ್ನು ಯೋಚಿಸಿ ಯಾವಾಗಲೂ ಕೆಲಸ ಮಾಡುತ್ತಾ ಇರುತ್ತದೆ. ಅದು ನಾವು ನಮ್ಮ ಆತ್ಮದಲ್ಲಿ ಮಾಡುತ್ತಾ ಇರಬೇಕು. ಆತ್ಮದಲ್ಲಿ ಯಜಮಾನನಿಗೆ ಮಾಡುತ್ತಾ ಇರಬೇಕು. ನಮಗೆ ಅರ್ಥವಾಯ್ತಾ? ಆತ್ಮದಲ್ಲಿ ಯಜಮಾನನಿಗೆ ಯಾವಾಗಲೂ ನಾವು ಅದು ಮಾಡುತ್ತಾ ಇರಬೇಕು. ನಾವು ಅದು ಹೇಗೆ ಮಾಡುವುದು ಹೇಳಿದವರ ಮಕ್ಕಳೇ, ನಾವು ಆತ್ಮದಲ್ಲಿ ಹೇಗೆ ಮಾಡುವುದು? ನಮ್ಮ ಮನಸ್ಸಿನಲ್ಲಿ ಹೇಗೆ ಮಾಡುವುದು? ಬೇರೆಯವರಿಗೋಸ್ಕರ ಪ್ರಾರ್ಥಿಸಬೇಕು. ಬೇರೆಯವರು ಬಲಿಯುವುದಕ್ಕೋಸ್ಕರ ಪ್ರಾರ್ಥಿಸಬೇಕು. ನೀವು ಬಲಿಯುವುದಕ್ಕೋಸ್ಕರ ಪ್ರಾರ್ಥಿಸಬೇಕು. ನಿಮಗೆ ಸೆಲ್ಫ್ ಕಂಟ್ರೋಲ್ಗೋಸ್ಕರ ಪ್ರಾರ್ಥಿಸಬೇಕು. ನಿಮ್ಮನ್ನು ಉಪಯೋಗಿಸಿಯಿಂದ ಪ್ರಾರ್ಥಿಸಬೇಕು. ನೀವು ದೇವರ ಸೇವೆ ಮಾಡಬೇಕು. ದೇವರೇ, ನನಗೆ ಯಾರನ್ನಾದರೂ ಕರ್ಕೊಂಡು ಬರಬೇಕು. ಆ ಆತ್ಮದಲ್ಲಿ ದೇವರ ಪ್ರಾರ್ಥನೆ ಯಾವಾಗಲೂ ಉಂಟಾಗಬೇಕು ಮತ್ತು ಆರಾಧಿಸಬೇಕು. ಆತ್ಮದಲ್ಲಿ ಇರುವೆಗಳಂತೆ ನಾವಿರಬೇಕು. ಇರುವೆಗಳು ಯಾವಾಗಲೂ ಕೆಲಸ ಮಾಡುತ್ತದೆ. ನಮ್ಮ ಆತ್ಮದಲ್ಲಿ ನಮಗೆ ಯಾವಾಗಲೂ ಕೆಲಸ ಮಾಡಕ್ಕಾಗುತ್ತದೆ. ನಮ್ಮ ಆತ್ಮ 24 hours ವರ್ಕಿಂಗ್. ಅದು ದೇವರಿಗೋಸ್ಕರ ವರ್ಕ್ ಮಾಡಬೇಕು ಅಂತ ದೇವರು ಹೇಳ್ತಾ ಇದ್ದಾರೆ. ನಾವು ಮಾಡುವುದು ನಮಗೋಸ್ಕರ. ನಾವು ದುಃಖದಲ್ಲಿ ಇರುತ್ತೇವೆ, ವ್ಯಸನದಲ್ಲಿ ಇರುತ್ತೇವೆ, ಆತಂಕದಲ್ಲಿ ಇರುತ್ತೇವೆ, ಯೋಚನೆಗಳಲ್ಲಿ ಇರುತ್ತೇವೆ, ಅಲ್ಲಾಂದ್ರೆ ಕೋಪದಲ್ಲಿ ಇರುತ್ತೇವೆ. ನಾವು ಟೈಮ್ ವೇಸ್ಟ್ ಮಾಡುವುದಲ್ವಾ? ಏನಾದರೂ ನಮಗೆ ಸಿಗುತ್ತದ? ಸಿಗುವುದಿಲ್ಲ ಅಂತಲ್ಲ, ನಮಗೆ ಕೆಟ್ಟದಾಗುತ್ತದೆ ಅಲ್ಲವೇ? ಅದರಿಂದ ನಾವು ಆತ್ಮದಲ್ಲಿ ಬಿ ಫರ್ಮೆಂಟ್ ಇನ್ ಯುವರ್ ಸ್ಪಿರಿಟ್, ಬಿ ಬಾಯ್ಲಿಂಗ್ ಇನ್ ಯುವರ್ ಸ್ಪಿರಿಟ್. ಆತ್ಮದಲ್ಲಿ ಆಸಕ್ತರಾಗಿರಬೇಕು. ಪಾಸ್ಟರ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಪಾಸ್ಟರ್ಗೆ ತುಂಬಾ ಶಕ್ತಿ ಬೇಕು. ಸುಮ್ಮನೆ ಒಂದು ಗ್ರೂಪ್ ಪ್ರೇಯರ್ ಮಾಡಿಬಿಟ್ಟು ಹೋಗುವುದಲ್ಲ. ಒಬ್ಬರಿಗೊಬ್ಬರಿಗೆ ಅದೇ. ಯಾಕೆಂದ್ರೆ ಪಾಸ್ಟರ್ಸ್ ಬೇಕು ಚರ್ಚ್ ನಡೆಸುವುದಕ್ಕೆ. ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ, ಚರ್ಚಲ್ಲಿ ಬರುವ ವಿಶ್ವಾಸಿಗಳು ಪಾಸ್ಟರ್ಗೆ ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೆ ಪಕ್ಕದ ಮನೆಯವರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾರಾ? ಇಲ್ಲ. ನೀವು ಮಾಡಲಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಅದೇ ತರ ಒಂದೊಂದು ಚರ್ಚಲ್ಲಿ ಹೋಗುವ ವಿಶ್ವಾಸಿಗಳು ಪಾಸ್ಟರ್ಸ್ಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಅವರು ಬೇಕು ನಿಮಗೆ. ಅವರ ಪ್ರಾರ್ಥನೆ ಬೇಕು ನಿಮಗೆ. ಅವರ ಗೈಡೆನ್ಸ್ ಬೇಕು ನಿಮಗೆ. ಅವರ ಆರೋಗ್ಯ ಎಲ್ಲ ನಿಮಗೆ ಮುಖ್ಯ. ಅರ್ಥ ಮಾಡಿಕೊಳ್ಳಬೇಕು. ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇದೆಲ್ಲ ನಾವು ಮಾಡುತ್ತಾ ಇರಬೇಕು. ಹಲ್ಲೆಲೂಯ. ಸೊ ಇದರರಿಗೆ ಒಳ್ಳೆಯದನ್ನು ನಾವು ಯೋಚಿಸಬೇಕು, ಪ್ರಾರ್ಥಿಸಬೇಕು,
ಹೊಸ ಆತ್ಮಗಳಿಗಾಗಿ ನಾವು ಪ್ರಾರ್ಥಿಸಬೇಕು, ಮತ್ತು ನಮ್ಮ ಸೆಲ್ಫ್ ಕಂಟ್ರೋಲ್ಗಾಗಿ ನೀವು ಪ್ರಾರ್ಥಿಸಬೇಕು, ಮತ್ತು ಟೈಮ್ ತಕ್ಕೊಂಡು ದೇವರನ್ನು ಆರಾಧಿಸಬೇಕು. ಹೃದಯದಿಂದ ನಾವು ಆರಾಧಿಸಬೇಕು. ದೇವರಿಗೆ ತುಂಬಾ ಖುಷಿ ಆಗುತ್ತದೆ. ದೇವರೇ ನನಗೆ ಎಷ್ಟೊಂದು ಕೊಟ್ಟಿದ್ದಾರೆ. ನೀವು ಆರಾಧಿಸುತ್ತೀರಾ? ಆತ್ಮದಲ್ಲಿ ಆರಾಧಿಸುತ್ತೀರಾ? ಆತ್ಮದಲ್ಲಿ ಆಸಕ್ತರಾಗಿರಿ. ಇಲ್ಲದಿದ್ದರೆ ನಾವು ಸೋಮಾರಿಗಳಾಗಿ ನಾವು ಜೀವನ ಮಾಡ್ತೇವೆ. ಇನ್ನೊಂದು, ಇರುವಗಳು, ನೀವು ಯಜಮಾನನಿಗೆ ಲಾಭ ಕೊಡಬೇಕು, ಆದರೇನೆ ನಿಮಗೇನಾದ್ರೂ ಒಳ್ಳೇದಾಗುವುದು. ಬರೀ ನನಗೆ ಲಾಭ ಕೊಡಿದೇವರೇ, ನನಗೆ ಲಾಭ ಕೊಡಿದೇವರೇ ಎಂದು ಪ್ರಾರ್ಥಿಸುವ ವಿಶ್ವಾಸಿಗಳು ವಿಶ್ವಾಸಿಗಳಲ್ಲ. ದೇವರ ಸೇವೆ ಮಾಡದ ವಿಶ್ವಾಸಿಗಳು ವಿಶ್ವಾಸಿಗಳಲ್ಲ. ವಿಶ್ವಾಸ ಜೀವನ ಅಲ್ಲ ಅದು. ಇನ್ನೊಂದು, ಇರುವಗಳು ಕಷ್ಟಪಟ್ಟು ಕೆಲಸ ಮಾಡ್ತವೆ. ಇರುವಗಳು ಕಷ್ಟಪಟ್ಟು ಕೆಲಸ ಮಾಡುತ್ತವೆ ಮತ್ತು ಅವು ಗುಂಪಿನಲ್ಲಿ ಕೆಲಸ ಮಾಡುತ್ತವೆ. ಅವುಗಳು ಎಂದಿಗೂ ಚದರಿ ಹೋಗುವುದಿಲ್ಲ ಅಥವಾ ಪ್ರತ್ಯೇಕವಾಗಿರುವುದಿಲ್ಲ. ಇರುವಗಳು ತನ್ನ ಕೆಲಸಗಳನ್ನು ಮಾಡಲು ಪರಸ್ಪರ ಸಹಾಯ ಮಾಡುತ್ತಾರೆ. ಇಲ್ಲವಾ? ಗುಂಪಿನಲ್ಲಿ ದೇ ವರ್ಕ್ ಇನ್ ಗ್ರೂಪ್. ಅವರು ಪ್ರತ್ಯೇಕವಾಗಿ ವರ್ಕ್ ಮಾಡುವುದಿಲ್ಲ, ಅವರು ಪರಸ್ಪರ ಹೆಲ್ಪ್ ಮಾಡುತ್ತಾರೆ. ಅದೇ ತರ ನಾವು ಮಾಡಬೇಕು. ಮತ್ತೆ ಇರುವಗಳಂತೆ ನಾವು ಮಾಡಬಾರದ 2 ಕೆಲಸಗಳಿದೆ. ಈ ವಾಕ್ಯದಲ್ಲಿ ನೀವು ಓದಿದರೆ, ಇರುವಗಳಿಗೆ ಯಜಮಾನನಿಲ್ಲ, ಆದರೆ ವಿಶ್ವಾಸಿಗಳಿಗೆ ಯಜಮಾನನಿದೆ. ದೇವರಿದ್ದಾರೆ ಮತ್ತು ನಾಯಕರು ಇದ್ದಾರೆ. ಆದರೆ ಇರುವಗಳಿಗೆ ನಾಯಕರಿಲ್ಲ. ವಿಶ್ವಾಸಿಗಳಿಗೆ ದೇವರು ನಾಯಕರನ್ನು ನೇಮಿಸಿದ್ದಾರೆ. ಎಫೆಸದವರಿಗೆ 4:11-12. ಅದೊಂದು ಡಿಫರೆನ್ಸು. ಇನ್ನೊಂದು, ಇರುವಗಳು ಇನ್ನೊಂದು ಮಾಡುತ್ತದೆ, ಅದು ನೀವು ಮಾಡಬಾರದು. ಏನು ಮಾಡುತ್ತದೆ? ಅವರು ಹೋಗಿ ಇತರರನ್ನು ಕಚ್ಚುತ್ತವೆ, ನೋಯಿಸುತ್ತಾರೆ. ಅವರು ವಿಶ್ವಾಸಿಗಳು ಇದೇ ಮಾಡುವುದು. ಇರುವಗಳಿಂದ ಒಂದು ಮಾತ್ರ ಇವರು ತಕ್ಕೊಳ್ತಾರೆ, ಹೋಗಿ ಕಚ್ಚುವುದು, ನೋಯಿಸುವುದು. ಇಬ್ರಿಯರಿಗೆ 13:17 ಬರೆದಿದೆ, ನಿಮ್ಮ ನಾಯಕನನ್ನು ನೀವು ವ್ಯಸನಪಡಿಸಬಾರದು, ಆದರೆ ನಾಯಕನನ್ನು ಕಚ್ಚುವುದೇ ಇವರ ಕೆಲಸ ಅಲ್ಲವೇ? ನಾಯಕನಿಗೆ ನೋವುಂಟಾಗಬೇಕು. ನಾಯಕನನ್ನು ಹೇಳುತ್ತಾರೆ, ಅದಂಗೆ ಸಾಧ್ಯ? ನಾಯಕನಿಗೆ ಕ್ವಶನ್ ಮಾಡುವುದು. ಸೊ ಇರುವಗಳಂತೆ ನಾವು ಮಾಡಬಾರದ 2 ಕೆಲಸಗಳಿದೆ. ಒಂದು, ನಮಗೆ ನಾಯಕನಿದೆ, ದೇವರಿದ್ದಾರೆ, ಮತ್ತು ಈ ಲೋಕದಲ್ಲಿ ನಮಗೆ ದೇವರು ನಾಯಕರು ಕೊಟ್ಟಿದ್ದಾರೆ. ಮತ್ತು ಇರುವಗಳು ಕಚ್ಚುತ್ತಾರೆ. ನಿಮ್ಮ ಕೋಪದಿಂದ ಮತ್ತು ನಿಮ್ಮ ಮನನೊಂದ ಸ್ವಭಾವದಿಂದ, ನಿಮ್ಮ ಹೋರಾಟ ಸ್ವಭಾವಗಳಿಂದ ನೀವು ಒಬ್ಬರನ್ನೊಬ್ಬರು ನೀವು ಕಚ್ಚುತ್ತೀರಿ. ಅದು ನಮ್ಮಲ್ಲಿ ಇರಬಾರದು, ಕಚ್ಚುವ ಸ್ವಭಾವ. ಇರುವಗಳಂತೆ ನಾವು ದೇವರು ನಮಗೆ ಕೊಟ್ಟಿರುವ ಕೆಲಸಗಳನ್ನು ಮಾಡಲು ನಾವು ಪರಸ್ಪರ ಪ್ರೋತ್ಸಾಹಿಸಬೇಕು ಮತ್ತು ಪ್ರೇರೇಪಿಸಲು ನಿರಂತರವಾಗಿ ನಾವು ಕೆಲಸ ಮಾಡಬೇಕು. ಅವರು ಒಬ್ಬರನ್ನೊಬ್ಬರು ಹೆಲ್ಪ್ ಮಾಡುತ್ತಾರೆ, ಅವರು ಪ್ರತ್ಯೇಕವಾಗಿ ಇರುವುದಿಲ್ಲ, ಒಬ್ಬರನ್ನೊಬ್ಬರು. ನೀವು ಒಬ್ಬರಿಗೆ ಒಂದು ಸಹಾಯವಾಗಿರಬೇಕು. ನೀವು ಹಂಗೇನ ಜೀವನ ಮಾಡುವುದು? ಹೇಳಿ ದೇವರ ಮಕ್ಕಳೇ. ಯಜಮಾನನಿಗೆ ನೀವು ಏನು ಲಾಭ ಕೊಡ್ತಾ ಇದ್ದೀರಿ? ಯಜಮಾನ್ಯ ನನಗೆ ಲಾಭ ಕೊಡುವಂತ ನೀವು ಪ್ರಾರ್ಥಿಸಿ ಇರ್ತಾ ಇದ್ದೀರಿ. ನನಗೆ ಲಾಭ ಬೇಕು, ನಾನೀಗ ಚರ್ಚಲ್ಲಿ ಬಂದಿದ್ದೀನಿ, ನನ್ನ ಲಾಭದಲ್ಲೇ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ನ ಲಾಭ ದೇವರು ತಡೆ ಮಾಡಿದೆ, ಅದಕ್ಕೆ ನನಗೀಗ ಖುಷಿ ಇಲ್ಲ. ದೇವರನ್ನೇ ಪ್ರಶ್ನಿಸುತ್ತಾರೆ, ದೇವರ ಮೇಲೆ ಕೋಪ. ಮೂರ್ಖರಲ್ಲ ಅವರು, ಅವರಿಗೆ ಜ್ಞಾನ ಇಲ್ಲ. ಹಲ್ಲೆಲೂಯಾ. ನಾವು ಇತರರಿಗೆ ಪ್ರೋತ್ಸಾಹ ನೀಡುವಂತೆ ನಾವು ಅದೇ ರೀತಿ ಮಾಡಲು ಪ್ರತಿಯಾಗಿ ಪ್ರೋತ್ಸಾಹ ಮತ್ತು ಪ್ರೇರೇಪಣೆಯನ್ನು ನಾವು ಪಡೆಯುತ್ತೇವೆ. ನಾವು ಹೇಗೆ ಇತರರಿಗೆ ಪ್ರೋತ್ಸಾಹ ಕೊಡ್ತೇವೆ, ಪ್ರೇರೇಪಣೆಯನ್ನು ಕೊಡ್ತೇವೆ, ಅದೇ ನಮಗೂ ಸಿಗುತ್ತದೆ. ನೀವು ಇನ್ನೊಬ್ಬರಿಗೆ ಕೊಡಲಿಲ್ಲ ಅಂದ್ರೆ ನಿಮಗೆ ಸಿಗುವುದಿಲ್ಲ. ಇಫ್ ಯು ಆರ್ ನಾಟ್ ಗಿವಿಂಗ್ ಅದರ್ಸ್ ಎನ್ಕರೇಜಿಂಗ್ ministry, you will not get encouraged from God in times of your need. ನಿಮಗೆ ನೀಡಿದ್ದಾಗ ತಕ್ಷಣ ಯಾರಾದರೂ ಬೇಕು, ನೀವು ಕೊಟ್ಟರೆ ಮಾತ್ರ ನಿಮಗೆ ಸಿಗುವುದು. ಹಲ್ಲೆಲೂಯಾ. ಸೊ ಈ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳದ ವಿಶ್ವಾಸಿಗಳು ಸೋಮಾರಿಯಾಗಿ ಮತ್ತು ಉತ್ಸಾಹದಲ್ಲಿ ತಂಪಾಗಿರುತ್ತಾರೆ. ಮತ್ತೆ ಇವರು ಇರುವಗಳಂತೆ ಕಚ್ಚುತ್ತಾರೆ. ಚರ್ಚನ್ನು ಪೂರ್ಣ ಕಚ್ಚುತ್ತಾರೆ, ಪಾಸ್ಟರನ್ನು ಇನ್ನೂ ಕಚ್ಚುತ್ತಾರೆ. ಇವರು ನಿಜಾನ ನಾನು ಸುಳ್ಳು ಹೇಳುವುದಾ? ಹೇಳಿ ಹೇಳಿ ದೇವರ ಮಕ್ಕಳೇ, ಅಲ್ಲವೇ? ಇರುವೆಯ ಎಕ್ಸಾಂಪಲ್. ಬೆಳೆಯುತ್ತಿರುವ ವಿಶ್ವಾಸಿಗಳು ಒಳ್ಳೆಯವರು,
ದೇವರ ಪಾತ್ರದಲ್ಲಿ ಬೆಳೆಯಲಿಲ್ಲದಿದ್ದರೆ ಎಲ್ಲರನ್ನೂ ಕಚ್ಚುವುದು, ಒಬ್ಬರನ್ನೊಬ್ಬರು ಕಚ್ಚುವುದು. ಪಾಸ್ಟರ್ನು ತುಂಬಾ ಕಚ್ಚುತ್ತಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಎಷ್ಟು ಕಷ್ಟ. ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳದ ವಿಶ್ವಾಸಿಗಳು ಸೋಮಾರಿಯಾಗಿ ಮತ್ತು ಉತ್ಸಾಹದಲ್ಲಿ ಅವರು ತಂಪಾಗಿರುತ್ತಾರೆ ಮತ್ತು ಇರುವಗಳಂತೆ ಅವರು ಒಬ್ಬರಿಗೊಬ್ಬರಿಗೆ ಕಚ್ಚುತ್ತಾರೆ. ಸೊ ನೀವು ಜಾಗರೂಕರಾಗಿರಬೇಕು. ಈ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ. ಇರುವಗಳಂತೆ ನೀವು ಶ್ರದ್ಧೆಯಿಂದ ಇರಬೇಕು. ಯಾವಾಗಲೂ ಕೆಲಸ ಮಾಡಬೇಕು. ನಿಮಗೆ ಅರ್ಥವಾಯ್ತಲ್ಲ, ಎಲ್ಲಿ ಕೆಲಸ ಮಾಡಬೇಕು? ನಮ್ಮ ಆತ್ಮದಲ್ಲಿ ಯಾವಾಗಲೂ ಕೆಲಸ ಮಾಡಬೇಕು ಮತ್ತು ಗುಂಪಿನ ಮೂಲಕ ಕೆಲಸ ಮಾಡಬೇಕು. ಗುಂಪು ಇಬ್ಬರಲ್ಲ, ಗುಂಪು, ಚರ್ಚ್ ಪೂರ. ನಿಮಗೆ ಇಷ್ಟ ಬಂದವರ ಜೊತೆ ಮಾತಾಡುವುದಲ್ಲ. ನಾವು ಎಲ್ಲರನ್ನೂ ನಾವು ಬೆಳೆಸಬೇಕು. ಅದೇ ರೀತಿಯಲ್ಲಿ ನಾವು ಪ್ರೀತಿಯಿಂದ ಒಬ್ಬರನ್ನೊಬ್ರು ನಾವು ಬೆಳೆಸಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.